ರಸ್ತೆ ಮೇಲೆ ಬೀಳ್ತವೆ. ಯಾವುದೇ ಪ್ರಾಣಿ ಹಿಡಿದ್ರು ಬಿಡಲ್ಲ. ಅವಕ್ಕೆಲ್ಲ ಚೈನ್ ಹಾಕಿ ಹಿಡ್ಕೊ ಬರ್ತೀವಿ ನಾವು. ಬೆಳಗ್ಗೆ ಟೈಮ್ ಬರ್ಬೇಕಾದ್ರೆ ಚೈನು ಎಲ್ಲಕ್ಕೂ ಸೇರಿಸಿ ಚೈನ್ ಹಾಕೋದು. ಏನ್ ಸಿಕ್ಕಿದ್ರು ಬಿಡಲ್ಲ. ಯಾವುದೇ ಪ್ರಾಣಿಗಳೇನು ಸಿಗ್ತಾವಲ್ಲ ಅವನ್ನ ಅಟ್ಯಾಕ್ ಮಾಡ್ತಾವನ್ನ. ಮಹಾಗಾನಿ ಅನ್ನುವಂಥದ್ದು ಎಲ್ಲಾ ದೇಶಗಳು ಇದು ಬ್ರೀಡ್ ಇದೆ. ಆದ್ರೆ ವಿಶ್ವಸಂಸ್ಥೆ ಇದನ್ನ ಸ್ವಿಟೇನಿಯಾ ಮೈಕ್ರೋಫಿಲೋ ಜಾತಿಗೆ ಸೇರಿದ್ದು ಆಫ್ರಿಕಾದ ಒಂದು ತಳಿಯನ್ನ ಭಾರತದಲ್ಲಿ ಪರಿಚಯ ಮಾಡಿದ್ರು. ಅದು ವೆಸ್ಟ್ ಬೆಂಗಾಲ್ ಬಂದು ಮತ್ತೆ ಆಂಧ್ರದ ಮೂಲಕ ನಮ್ಮ ಕರ್ನಾಟಕಕ್ಕೆ ಬರ್ತದೆ. ಅಲ್ಲಿ ಪ್ಲಾಂಟೇಶನ್ ನೀಲಗಿರಿಯಿಂದ ಅದರ ದುಷ್ಪರಿಣಾಮ ಏನು ನಮ್ಮ ಭೂಮಿ ಮೇಲೆ, ಪರಿಸರದ ಮೇಲೆ? ಈಗ ಏನಾಗುತ್ತೆ ಅಂದ್ರೆ ವಾಟರ್ ಸೋರ್ಸ್ ಫುಲ್ ಎಳೆದು ಬಿಡುತ್ತದೆ. ಅದು ಒಂದು ಬೇರೆ ಗಿಡಗಳನ್ನ ಬೆಳೆಯಕ್ಕೆ ಬಿಡಲ್ಲ ಅದು ವಿಷ ಇದ್ದಾಗೆ. ಆಮೇಲೆ ಅದು ಏನಕ್ಕೂ ಉಪಯೋಗ ಇಲ್ಲ, ಅದು ಯಾರಿಗೂ ಉಪಯೋಗ ಇಲ್ಲ. ಅದು ಯಾವ್ದು ನೀಲಗಿರಿ ಇದೆಯಲ್ಲ ಅದು ಯಾವ್ದಕ್ಕೂ ಉಪಯೋಗ ಇಲ್ಲ. ಅದರಿಂದನೇ ಇವರು ಫಾರೆಸ್ಟ್ನವ್ರು ಕಡಿಯೋದು, ಮತ್ ಬರ್ತದೆ ಸೇಲ್ ಮಾಡ್ಕೊಳ್ಳೋದು. ಈಗ ಪ್ರಾಣಿಗಳೆಲ್ಲ ಊರುಗಳಿಗೆ ಬರೋದು. ಈಗ ಇವ್ರು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಈ ಇದ್ರಲ್ಲಿ ನೋಡಿ, ನಾವು ಪೂರ್ತಿ ಏನೇ ಮಾಡಿದ್ರು ಹಲಸು, ಗಂಧ ಈ ತರ ಒಳಗಡೆ ಹಾಕಿದ್ರೆ ಅಲ್ಲಿ ನಿಲ್ತವೆ ಪ್ರಾಣಿಗಳು. ಏನಾರ ಸಿಗ್ತದೆ ಅಲ್ಲಿ ನಿಲ್ತವೆ. ಇವ್ರು ಬರೀ ನೀಲಗಿರಿ ಹಾಕಿಂದ್ರೆ ಅದೇನಿಲ್ಲ, ಮತ್ತೆ ಈ ವರ್ಷ ಹಾಕಿ ಮತ್ತೆ ಅದೇ ಮಲ್ಟಿಪ್ಲೈ ಆಗ್ತಾ ಇರ್ತದೆ. ಇವ್ರು ನೆಡ್ಲೇಬೇಕಾಗಿಲ್ಲ, ಅದೇ ಮಲ್ಟಿಪ್ಲೈ ಆಗಿ ಹೋಗ್ತಾ ಇರ್ತದೆ. ಈಗ ಇದು ನೀಲಗಿರಿ. ಇನ್ನೊಂದು, ಅದರ ಎಲೆಗಳು ನೆಲಕ್ಕೆ ಬಿದ್ರೆ ಕೊಳೆಯುವುದಿಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಹೀಗಾಗಿ ನದಿಗಳ ಮೂಲಗಳನ್ನೇ ಹಾಳು ಮಾಡ್ತಾ ಇದೆ. ಯಾಕಂದ್ರೆ ಈಗ ನಂದಿ ಬೆಟ್ಟದಲ್ಲಿ ಇದೇ ರೀತಿ ಆಯ್ತು. ಸುಮಾರು ನದಿಗಳು ಹುಡ್ತಿದ್ದು. ಬೆಂಗಳೂರು ಪಕ್ಕದಲ್ಲಿ ನಂದಿ ಬೆಟ್ಟ ಏನಿದೆ ಅಲ್ಲಿ ಸುಮಾರು ನದಿಗಳು ಹುಡ್ತಾ ಇದ್ದು ಸರ್. ನೀಲಗಿರಿ ಮರ ಬೆಳೆಸಿ ಅಲ್ಲಿ ನದಿಗಳನ್ನೇ ಕೊಂದು ಬಿಟ್ರು. ನೀವು ಇದ್ರ ಪಕ್ಕದಲ್ಲಿ ಇದ್ರೆ, ಏನಾದ್ರು ವಾಟರ್ ಸೋರ್ಸ್ ಪಕ್ಕದಲ್ಲಿ ಇದ್ರೆ 2-3 ವರ್ಷಕ್ಕೆ ಈ ಸೈಜ್ ಬಂದ್ಬಿಡುತ್ತೆ. ಇದು ಅಷ್ಟು ನೀರು ಎಳೆದು ಬಿಡುತ್ತೆ. ಭಾರಿ ಡೇಂಜರ್ ಬೆಳೆ ಅಂದ್ರೆ ನೀಲಗಿರಿ. ಬಟ್ ಸಿಲ್ವರ್ ಅಷ್ಟು ದುಷ್ಪರಿಣಾಮ ಬೀರುದಿಲ್ಲ. ಇದು ಅಷ್ಟು ಬರಲ್ಲ. ಇದು ಎಲೆ ಬಿದ್ದು ಸ್ವಲ್ಪ ಜಾಗ ಹಾಳು ಮಾಡೋದ್ ಬಿಟ್ರೆ ಇದು ಅಷ್ಟು ಇದು ಬರಲ್ಲ. ನೀರ್ ಎಳೆಯಲ್ಲ. ಇದು ಮಾಮೂಲಿ ನೀರ್ ಸಾಕಿದಕ್ಕೆ. ಎಷ್ಟು ಒಂದು ಮರ ಅಂದ್ರೆ ಎಷ್ಟು ದಪ್ಪ ಆಗುತ್ತೆ ಸರ್? ಇಷ್ಟ ಆಗುತ್ತೆ? ಇಲ್ಲ, ಒಂದು 3 ಫೀಟ್ ಬರುತ್ತೆ. 3 ಫೀಟ್ ಅಗಲ ಆಗುತ್ತೆ. 4 ಫೀಟ್ ಎಲ್ಲ ಬರುತ್ತೆ. ಆಗ ಒಳ್ಳೆ ರೇಟ್ ಸಿಗುತ್ತೆ. ವೇಸ್ಟ್ ಲ್ಯಾಂಡ್ ಇದ್ರಷ್ಟೇನೆ, ಅಂದ್ರೆ ಖಾಲಿ ಭೂಮಿ ಇದ್ದು ಅಲ್ಲೇನ್ ಕೃಷಿ ಮಾಡ್ತಾ ಇಲ್ಲ ಅಥವಾ ಕಲ್ಲು ಭೂಮಿ ಇದ್ರಷ್ಟೇ ಸಿಲ್ವರ್ ಉಪಯೋಗ ಅಂತಾರೆ. ಬನ್ನಿ ಮುಂದೆ ಹೋಗೋರ್ದು ಇನ್ನೊಂದು. ವರ್ಷದಲ್ಲಿ 1 ಲಕ್ಷ ಗಿಡ ನೆಟ್ಟು ಇಡ್ತೀವಿ. 1 ಲಕ್ಷ ಗಿಡ? 1 ಲಕ್ಷ ಗಿಡ ಯಾವ್ದಾರು ಆಗ್ಬೋದು. 1 ಲಕ್ಷ ಗಿಡ ನೆಡೋದಕ್ಕೆ ಮೆನ್ ಪವರ್ ಎಷ್ಟು ಬೇಕು ಸರ್? ಮ್ಯಾನ್ ಪವರ್ ಇದೆ ನಮ್ಮ ಹತ್ರ. ಸ್ವಲ್ಪ ಮ್ಯಾನ್ ಪವರ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ನಮಗೆ ಯಾವಾಗ್ಲೂ ಮ್ಯಾನ್ ಪವರ್ ಇದು ತೊಂದರೆನೆ ಬಂದಿಲ್ಲ ಇಲ್ಲಿವರೆಗೂ. ನಾವು ಕೃಷಿ ಮಾಡಕ್ ಬಂದಾಗಿಂದ ಇಲ್ಲಿವರೆಗೆ ಮ್ಯಾನ್ ಪವರ್ನ ತೊಂದರೆ ಇಲ್ವೇ ಇಲ್ಲ. ಅಲ್ಲ ಸರ್, ಈಗ 1 ಲಕ್ಷ ಮರ ಬೆಳಿಬೇಕಾದ್ರೆ ಅದಕ್ಕೊಂದು 500 ಜನ ಆದ್ರೂ ಬೇಕಲ್ಲ? ಇಲ್ಲ, ಯಾಕೆ ನಮ್ದು ಹಿಟಾಚಿ ಇದೆ ಚಿಕ್ಕದು. ಚಿಕ್ಕ ಹಿಟಾಚಿಲಿ ಏನ್ ಮಾಡ್ತೀವಿ ಅಂತಂದ್ರೆ ಗುಂಡಿ ಹೊಡ್ಕೊಂಡು ಹೋಗ್ತಾರೆ. ಹಿಟಾಚಿ ಚಿಕ್ಕ ಹಿಟಾಚಿಗಳಿದಾವೆ, ಅದರಲ್ಲಿ ಗುಂಡಿ ತಕೊಂಡ್ ಹೋಗ್ತಾರೆ, ಇವ್ರು ನೆಟ್ಕೊಂಡ್ ಬರ್ತಾರೆ ಅಷ್ಟೇ. ಸರ್, ವಿಶೇಷವಾಗಿ ಇಲ್ಲೊಂದು ಹಾವಿನ ಹುತ್ತಿದೆ. ಹಾವಿನ ಹುತ್ತಿದೆ ಅಲ್ಲ ಸರ್, ಅಲ್ಲಿ ನೋಡಿದ್ರಲ್ಲ, ಈ ಹಾವಿನ ಹುತ್ತಿನ ವಿಶೇಷ ಏನು? ಯಾವ ರೀತಿ ಕಟ್ಟುತ್ತೆ ಸರ್? ಹಾವುಗಳೇ ಕಟ್ಟುತ್ತಾವ ಅಥವಾ ಏನ್ ಕಟ್ಟುತ್ತೆ? ಯಾಕಂದ್ರೆ ಸಾಮಾನ್ಯ ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ಅದು. ಇವು ಕಟ್ಟೋದು ಗೆದ್ಲುಳ ಅಂತ ಬರ್ತವೆ, ಅದು ಕಟ್ಟೋದು. ಹಾವು ವಾಸ ಮಾಡೋದು, ಎಲ್ಲ ತರದ ಹಾವುಗಳು ವಾಸ ಮಾಡ್ತವೆ. ಅಂದ್ರೆ ನಾಗರಾವ್ ಒಂದೇ ಅಲ್ಲ? ಇಲ್ಲ, ಸುಮಾರು ಜಾತಿ ಹಾವುಗಳೆಲ್ಲ ಅಲ್ಲಿ ಹೆಚ್ಚಿಗೆ ವಾಸ ಮಾಡ್ತಾವ. ಅವು ಬಂದು ನಾವು ಒಳಗಡೆ ಸೇರ್ಕೊಳ್ಳೋದು. ಈಗ ಅದಕ್ಕೊಂದು ಗೂಡು ಅಂತ ಬೇಕಲ್ಲ, ರೆಸ್ಟ್ ಮನೆ ಅಂತ ಬೇಕಲ್ಲ. ಅಲ್ಲಿ ಬಂದು ಸೇರ್ಕೊಂಡು ಅಲ್ಲಿ ವಾಸ ಮಾಡುತ್ತೆ. ಮತ್ತು ಹೊರಗಡೆ ಬಂದು ಏನಾದ್ರು ಫುಡ್ಗಳಿದ್ರೆ ತಗೊಂಡೋಗಿ ಅಲ್ಲಿ ಇಟ್ಕೊಂಡು ಜೀವನ ಮಾಡ್ತವೆ. ಇಲಿಗಳು ಸೇರ್ಕೊಂತವೆ. ಈ ಥರ ಎಲ್ಲ ಪ್ರಾಣಿಗಳು ಅದು ವಾಸ ಮಾಡಕ್ಕೆ ಒಂದು ಜಾಗ. ಗೆದ್ಲು ಕಟ್ಟಿ ಹೊರಟೋಗ್ಬಿಡುತ್ತದ ಅಲ್ಲಿಂದ, ಹೋಗುತ್ತೆ. ಅದು ಗೆದ್ಲಿರಲ್ಲ. ಈ ಜಾಗದಲ್ಲಿ ಕೆಳಗೆ ನೀರಿನ ಅಂಶ ಹೇಗಿರುತ್ತೆ? ನೀರಿನ ಅಂಶ ಅದು ಮಾಯಿಶ್ಚರ್ ಇದೆ ಅಂತಾನೆ ಅದು ತೆಗಿಯೋದು. ಈ ರೀತಿ ಎಷ್ಟು ಹಾವಿನ ಹುತ್ತಿದಾವ ಸರ್? ಸುಮಾರು ಇದಾವೆ ಇಲ್ಲಿ. ನಮ್ಗೆ ಹೆಂಗೆ ಮನೆಗಳಿರ್ತವೆ ಅದೇ ತರ ಅದಕ್ಕೂ. ದೊಡ್ಡ ತೋಟದಲ್ಲಿ, ಅದನ್ನು ಕಾಡಿನ ಅಂಚಿನಲ್ಲಿ ಅಂತ ಹೇಳಿದ್ರೆ ಅರೆಮಲ್ನಾಡಲ್ಲಿ ಇರೋದ್ರಿಂದ ಯಾವ್ಯಾವ ಪ್ರಾಣಿಗಳು ಬರ್ತವೆ ಇಲ್ಲಿ? ಪ್ರಾಣಿಗಳು ಎಲ್ಲ ತರದ ಪ್ರಾಣಿಗಳು ಅಂದ್ರೆ ಈಗ ನವಿಲಿದೆ, ಕುರಿ ಇದೆ, ಈ ತರ ಸಣ್ಣ ಪ್ರಾಣಿಗಳು. ದೊಡ್ಡದೇ ಯಾವ್ದು ಇಲ್ಲ. ಚಿರತೆ ಒಂದು ಇರ್ತದೆ. ಚಿರತೆ ಒಂದು 4 ಇದಾವೆ, ಒಂದು ಗಂಡು ಒಂದು ಹೆಣ್ಣು, ಮತ್ತೆ ಮರಿಗಳು. ಇವು ಓಡ್ಬಿಟ್ರು. ಜಾಸ್ತಿ ನಾಯಿಗಳಿದ್ವಲ್ಲ, ಇವೆರಡು ಓಡ್ಬಿಟ್ಟು ಸಣ್ಣ ಮರಿ, ಇಷ್ಟಿಷ್ಟತ್ರ ಮರಿಗಳು. ಅವು ಜಾಸ್ತಿ ನಮ್ಮ ಹತ್ರ. ನಾನು ಬೆಳಗ್ಗೆ ಟೈಮ್ ಹೋಗ್ತೀನಿ ಒಂದು ರೌಂಡು ನಾಯಿಗಳು ಕರ್ಕೊಂಡು. ಆವಾಗ ಏನ್ ಮಾಡ್ತೀವಿ, ಅಲ್ಲೊಂದು ಸ್ವಲ್ಪ ಗೂಡಂಗಿದೆ, ಅಲ್ಲಿ ವಾಸ ಇರೋವು. ಇದೇ ಮಾಡ್ಬಿಡ್ತು. ನಾವು ಆ ಕಡೆ ಹೋಗಾಗ ಬಂದು ಇದು ಸ್ಮೆಲ್ ಹಿಡಿದು ಅಲ್ಲಿ ಹೋಯ್ತು. ಅಲ್ಲಿಗೆ ಅವು ಹೊರಗಡೆ ಬಂದಾಗ ಅವೆಲ್ಲ ಓಡ್ಬಿಟ್ಟವು. ಜಾಸ್ತಿ ನಾಯಿಗಳು ನೋಡಿ. ನಾಯಿ ಹಿಡಿಯಕ್ ಬರಲಿಲ್ಲ ಅದು ಚಿರತೆ. ಅಂದ್ರೆ ಜಾಸ್ತಿ ಇದ್ವಲ್ಲ ನಾಯಿಗಳು. ಒಂದು 5-6 ನಾಯಿಗಳು ಇರ್ತವೆ. ನಾನು ಬೆಳಿಗ್ಗೆ ಹೋಗ್ಬೇಕಾದ್ರೆ ಪ್ರತಿದಿನ ಒಂದು 5 ನಾಯಿಗಳು ಇರ್ತವೆ. ದೊಡ್ಡವೆಲ್ಲ ಓಡ್ಬಿಟ್ಟು ಆಮೇಲೆ ಕಳಿಸ್ತಾ ಅವೆಲ್ಲ ಹೋದ. ಹಂಗೆ ಇದೇ ತರ ಬರ್ತಾ ಇರ್ತವೆ.
ವರ್ಷದಲ್ಲಿ ಒಂದು 2 ಸಾರಿ 3 ಸಾರಿ ಬಂದ್ಬಿಟ್ಟು ಈ ನಾಯಿಗಳೆಲ್ಲರೂ ಹೊರಗಡೆ ಬಿಟ್ಟಿದ್ರೆ ಹಿಡಿದ್ಕೊಂಡು ತಿನ್ಕೊಂಡು ಹೋಯ್ತೇವೆ ಅಷ್ಟೇ. ಇನ್ನೇನು ಜನಗಳಿಗೇನು ಇಲ್ಲಿವರೆಗೆ ಆಗೋ ತೊಂದರೆ ಕೊಟ್ಟಿಲ್ಲ. ನೋಡ್ತೀವಿ ನಾವೇನಾದ್ರು ಇದ್ರಲ್ಲಿ ನೋಡ್ತೀವಿ, ಅದ್ರ ಪಾಡಿಗೆ ಅದು ಹೋಯ್ತದೆ ಅಷ್ಟೇ. ನಿಮ್ಮ ನೋಡ್ಕೊಂಡು ನಿಮ್ಮ ಸೈಡಲ್ಲೇ ಹೋಗುತ್ತೆ? ಇಲ್ಲ, ಹಂಗೆ ಹೋಗ್ತಾ ಇರ್ತವೆ ಅದು, ನಾವು ನೋಡ್ತೀವಿ. ಆ ಕಡೆ ಬನ್ನಿ, ಎಲ್ಲ ಆ ಕಡೆ ಜನ ಇರ್ತೀವಲ್ಲ. ಈಗ ನಾವು ಬೆಳಗ್ಗೆ ಟೈಮ್ ಹೋಗ್ಬೇಕಾದ್ರೆ ನಾಯಿಗಳಿರ್ತವೆ, ಮತ್ತೆ ತೋಟ ಸುತ್ತಬೇಕಾದ್ರೆ ಜನ ಇರ್ತಾರೆ, ಅಂದ್ರೆ ಜನ ಕೆಲಸ ಮಾಡ್ತಿರ್ತಾರೆ. ಹಂಗಾಗಿ ಏನು ತೊಂದರೆ ಕೊಟ್ಟಿಲ್ಲ ಇಲ್ಲಿ. ಎಲ್ಲರೂ ನೋಡಿದ್ದಾರೆ, ನಮ್ಮಲ್ಲಿ ವರ್ಕರ್ಸ್ ಎಲ್ಲ ನೋಡಿದರೆ ಏನು ತೊಂದರೆ ಕೊಟ್ಟಿಲ್ಲ. ಸರಿ, ನಾಯಿಗಳು ಇರ್ತಾವ ಅಂದ್ರೆ ನಾಯಿಗಳು ಅದ್ರ ಮೇಲೆ ಬೀಳ್ತಾವ ಹೋಗಿ ಚಿರತೆ ನಮ್ಮ ಇದು ನಾಯಿಗಳು ಚಿರತೆ ಮೇಲೆ ಬೀಳ್ತವೆ. ಯಾವುದೇ ಪ್ರಾಣಿ ಹಿಡಿದ್ರು ಬಿಡಲ್ಲ. ಅವಕ್ಕೆಲ್ಲ ಚೈನ್ ಹಾಕಿ ಹಿಡ್ಕೊ ಬರ್ತೀವಿ ನಾವು. ಬೆಳಗ್ಗೆ ಟೈಮ್ ಬರ್ಬೇಕಾದ್ರೆ ಚೈನು ಎಲ್ಲಕ್ಕೂ ಸೇರಿಸಿ ಚೈನ್ ಹಾಕೋದು. ಏನ್ ಸಿಕ್ಕಿದ್ರು ಬಿಡಲ್ಲ. ಯಾವುದೇ ಪ್ರಾಣಿಗಳೇನು ಸಿಗ್ತಾವಲ್ಲ ಅವನ್ನ ಅಟ್ಯಾಕ್ ಮಾಡ್ತಾವ, ಅಷ್ಟು ಸ್ಟ್ರಾಂಗ್ ಇದೆ. ರ್ಯಾಟ್ ವೀಲರ್ ಎಲ್ಲಾರು ಸಾಕ್ಬಾರ್ದು ಅಂತಾರೆ. ಈಗ ನಿಮ್ಮ ಹತ್ರ ಜಾಗ ಇದೆ, ನಡೆದೋಯ್ತು. ಆದ್ರೆ ಸಿಟಿಯಲ್ಲೂ ರ್ಯಾಟ್ ವೀಲರ್ ಸಾಕ್ತಾರೆ. ಹೀಗಾಗಿ ಮೊನ್ನೆ ದಾವಣಗೆರೆಯಲ್ಲಿ ಒಂದು ಹೆಣ್ಮಗಳನ್ನೇ ಕೊಂದು ಬಿಡ್ತಿ ರ್ಯಾಟ್ ವೀಲರ್ ನಾಯಿ. ಏನ್ ಸರ್ ಕ್ಯಾರೆಕ್ಟರ್ ರ್ಯಾಟ್ ವೀಲರ್ ನಾಯಿ ಇದು? ಅದು ಭಾರಿ ಅಂದ್ರೆ ಅದಕ್ಕೆ ಸಿಟ್ಟು ಬಂದ್ರೆ ತಡೆಯಲ್ಲ, ಅದು ಯಾರನ್ನೂ ನೋಡಲ್ಲ. ಅಂದ್ರೆ ಅಷ್ಟೇ ಸ್ಮೂತ್ ಆಗಿ ನಾವು ನೋಡ್ಕೋಬೇಕು ಅದನ್ನ. ನೀವು ಬರೀ ಕೋಲೆತ್ತಿಂಗ್ ಹೊಡೆದ್ರೆ ಸಹ ಕಣ್ಣು ಹಿಂಗ್ ಬಿಡ್ತಿರ್ತದೆ ನಮ್ಗಳ ಮೇಲೆ. ಎಲ್ಲಿಂದ ತಂದ್ರೆ ಸರ್ ನೀವು? ನಾವು ಬೆಂಗಳೂರಿನ ತಂದಿದ್ದ. ಈಗ 3 ಇದೆ. ಒಂದು ಬೆಲ್ಜಿಯಂ ಇದೆ, ಆಮೇಲೆ 12 ಆಲ್ಸೇಷನ್ ಇದೆ. ಈ ತರ ಒಂದು 8-10 ನಾಯಿಗಳಿದಾವೆ. ಬೇರೆ ಅಲ್ಲೊಂದೆರಡು ಇದಾವೆ, ಆ ಕಡೆ ಒಂದೆರಡು ಇದೆ. ನೈಟ್ ಬರ್ತದೆ. ಆಮೇಲೆ ಸರ್ ಚಿರತೆ ಎಷ್ಟು ದಿವಸಕ್ಕೆ ಒಮ್ಮೆ ಬರುತ್ತೆ ವರ್ಷದಲ್ಲಿ? 2 ಟೈಮ್ ಬರುತ್ತೆ. ಯಾವ ತಿಂಗಳಿರುತ್ತದ? ಅದು ಡಿಸೆಂಬರ್ ಜನವರಿ ಒಂದು ಟೈಮ್ ಬರುತ್ತೆ. ಜೂನ್ ಜುಲೈಲಿ ಆ ಟೈಮಲ್ಲಿ ಒಂದ್ಸರಿ ಬರುತ್ತೆ. ಅಂದ್ರೆ ಸಂತಾನ ಅಭಿವೃದ್ಧಿ ಮಾಡ್ಲಿಕ್ಕೆ ಬರುತ್ತಾ ಅಥವಾ ಹೇಗಂತೀರ? ಅದು ಏನು ಅಂತ ಗೊತ್ತಿಲ್ಲ. 2 ವರ್ಷದಲ್ಲಿ 2 ಟೈಮ್ ಇದ್ದೇ ಇರುತ್ತೆ. ಕಲ್ಪಟ್ರಲ್ಲಿ ಇರ್ತದೆ. ಅಂದ್ರೆ ಎಲ್ಲರೂ ಆರಾಮಾಗಿ ಮಲಗಿರುತ್ತೆ, ಡಿಸ್ಟರ್ಬ್ ಇರಲ್ಲ, ಜನ ಸೌಂಡ್ ಇರಲ್ಲ. ಅಂತ ಕಡೆ ಹೋಗಿ ಮಲಗಿಬಿಡುತ್ತೆ. ಮಲಗಿಬಿಟ್ಟು ಮತ್ತೆ ನೈಟ್ ಎಲ್ಲ ವಾಚ್ ಮಾಡುತ್ತೆ. ಏನಾದ್ರು ಸಿಕ್ಕದ ಪ್ರಾಣಿಗಳಿದ್ರೆ, ನರಿ ಸಿಗ್ತವೆ, ನರಿ ಇದಾವೆ, ಅವು ಹಿಡಿದು ತಿನ್ನುತ್ತೆ. ಕೋಳಿಗಳಿದಾವೆ, ಅವೆಲ್ಲನೂ ಹಿಡಿದು ತಿನ್ಕೊಳ್ಳುತ್ತೆ. ಮತ್ತೊಂದು ಒಂದು ತಿಂಗಳು ಇದ್ಬಿಟ್ಟು ಮತ್ತೆ ಹೋಗ್ಬೋದು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಇದು? ನಾವು ಸುಮಾರು ವರ್ಷದಿಂದ ನೋಡ್ತಾ ಇದೀವಿ. ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದನೂ ಇದು ನಡೀತಾನೆ ಇದೆ. ಸೊ ಈಗ ನೀವು ಕೂತ್ಕೊಂಡಿದ್ದ ಜಾಗದಲ್ಲೂ ಇರುತ್ತೆ ಒಮ್ಮೊಮ್ಮೆ. ಇದಾದ್ಮೇಲೆ ಹುಲಿ ಯಾವತ್ತಾದ್ರು ಸರ್? ಹುಲಿ ನೋಡಿಲ್ಲ, ಚಿರತೆ ಇರ್ತದೆ ಮಾತ್ರ. ಹುಲಿ ಯಾವತ್ತೂ ನೋಡ್ಲಿಲ್ಲ. ಹುಲಿ ಬಂದಿಲ್ಲ ಈ ಕಡೆ. ಆನೆಗಳು? ಆನೆ ಒಂದ್ಸರಿ ಈಗ ಬಂದಿತ್ತು, ಇಷ್ಟು ವರ್ಷ ಇರ್ಲಿಲ್ಲ. ಕಳಸರಿ ಬಂದಿತ್ತು. ಕಳಸರಿ ಬಂದ್ ಬೌಂಡ್ರಿ ಹಾಕಿ ಹೋಯ್ತು. ಹಂಗೆ ನಮ್ದು ಫೆನ್ಸಿಂಗ್ ಇದೆಯಲ್ಲ, ಫೆನ್ಸಿಂಗ್ ಒಳಗಡೆ ಬರಕ್ಕಾಗಿಲ್ಲ ಅದಕ್ಕೆ. ಅದೇ ಫುಲ್ ಇದು ಹಾಕಿರೋದ್ರಿಂದ ಹಂಗೆ ಒಂದ್ಸರಿ ತಳ್ಳಿತ್ತು. ಅದೊಂದು ಸ್ವಲ್ಪ ಬೆಂಡಾಗಿತ್ತು. ಮತ್ತೆ ಹಂಗೆ ಹೋಯ್ತು. ಹಂಗೆ ಹೋಗಿ ಹಂಬಿಗೋಡ್ನಳ್ಳಿ ಕಡೆ ಹೋಗಿ ವಾಪಸ್. ಹೀಗೆ ಆನೆ ಇದಾವೆ ಇಲ್ಲಿ ಸಿಕ್ಕಾಪಟ್ಟೆ. ಹೊರಗಡೆ ಇದಾವೆ, ಇಲ್ಲಿ ಒಳಗಡೆ ಬಂದೇ ಇಲ್ಲ. ಇದು ಟೀಕ್ ಅದು ಒಳ್ಳೆ ಡಿಮ್ಯಾಂಡ್ ಅಲ್ಲ. ಅದಕ್ಕೆ ಡಿಮ್ಯಾಂಡ್. ಮನೆ ಕಟ್ಟಕ್ಕೆಲ್ಲ ಬೇಕೇ ಬೇಕದು. ಟೀಕ್ ಇಲ್ಲ ಅಂದ್ರೆ ಮನೆನೇ ಕಟ್ಟಕ್ಕಾಗಲ್ಲ, ಆ ತರ ಆಗಿದೆ ಈಗ. ಇದೆಲ್ಲ ಭಾರಿ ರೇಟು ಇವಕ್ಕೆಲ್ಲ. ಟೀಕಿಗೆ ಭಾರಿ ಡಿಮ್ಯಾಂಡು ಇದೆ ಈಗೆಲ್ಲ. ಇದು ಗನಡಿ 12,000 ರೂಪಾಯಿ ಇದೆ ಒಂದು ಗನಡಿ ಮರ. ಒಂದು ಮರಕ್ಕೆ? ಒಂದು ಮರಕ್ಕಲ್ಲ, ಒಂದು ಗನಡಿಗೆ. ಅಂದ್ರೆ ಒಂದಡಿ ಹಿಂಗೆ 10 ಅಡಿ. ಒಂದು ಗನಡಿಗೆ ಅಷ್ಟು ರೇಟ್ ಇದೆ. ಆಗ ಒಂದು ಮರದ ಡಿಮಾಂಡ್ ಎಷ್ಟಾಯ್ತು ಸರ್? ಮರದ ಡಿಮ್ಯಾಂಡ್ ಹೆಚ್ಚು ಕಡಿಮೆ ಈ ದೊಡ್ಡ ಮರ ಎಲ್ಲ ಬರ್ತಾವಲ್ಲ, ಒಂದು ಮರದ ಡಿಮ್ಯಾಂಡ್ ಹೆಚ್ಚು ಕಡಿಮೆ 15,000 ರಿಂದ 20,000 ರೂಪಾಯಿ ಬರುತ್ತೆ ಒಂದು ಮರಕ್ಕೆ. ನಮ್ಮ ಮನೆ ಕಟ್ಟಿದ್ವಲ್ಲ ಅವಾಗ ಯೂಸ್ ಮಾಡ್ಕೊಂಡು ಈಗಲೂ ಕಡಿಯಕ್ಕೆ ಅಂತಾನೆ ಸುಮಾರು ಹೆಚ್ಚು ಕಡಿಮೆ ಒಂದು ಇಲ್ಲಿದೆಲ್ಲ ಬಂದಿರೋದು. ಇದೆಲ್ಲ ಇದೇ ದೊಡ್ಡ ಮರನ? ಇದೇ ಜಾಗದಲ್ಲಿ? ಬೇರೆ ಜಾಗದಲ್ಲಿ ಇದಾವೆ. ಇದು ದೊಡ್ಡ ಮರ ಇದು ಇದೆ. ಈ ತೋಟದ ವಿಶೇಷ ಅಂತ ಹೇಳಿದ್ರೆ ಯಾರು ಇಲ್ಲಿ ಮೇಂಟೆನೆನ್ಸೇ ಬೇಡ. ಮೇಂಟೆನೆನ್ಸ್ ವಿದೌಟ್ ಮೇಂಟೆನೆನ್ಸ್ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಬರುವಂತ ಬೆಳೆ. ಅದರಲ್ಲಿ ಮಹಾಗನಿ. ಏನ್ ಸರ್ ಮಹಾಗನಿ ಅಂದ್ರೆ? ಮಹಾಗನಿ ಅಂದ್ರೆ ಇದೊಂಥರ ಉಡ್ಡು, ಒಳ್ಳೆ ಸಾಫ್ಟ್ ಉಡ್ಡು, ಒಳ್ಳೆ ಬೆಲೆ ಬಾಳ್ತದೆ ಇದು. ಮತ್ತೆ ಫಾಸ್ಟ್ ಆಗಿ ಬೆಳೆಯುತ್ತೆ. ನಮ್ದು ಸಿಲ್ವರ್ ಇದೆಯಲ್ಲ ಅದೇ ಸೇಮ್ ಬೆಳೆಯುತ್ತೆ. ಇದನ್ನು ಕಟಿಂಗ್ ಮಾಡಕ್ಕೆ ಈಸಿ. ಮತ್ತೆ ನಾವು ಮನೆಗೆಲ್ಲ ಹಾಕಿ ಪ್ಲೈವುಡ್ ಎಲ್ಲ ಮಾಡ್ತೀವಿ, ಒಳ್ಳೆ ಇದು ಗ್ರೈನ್ಸ್ ಬರುತ್ತೆ. ಅದರಿಂದ ಮಹಾಗನಿ ಒಳ್ಳೆ ಬೆಲೆ ಇದೆ. ಹೇಗೆ ಸರ್ ಅದು ಮಹಾಗನಿ ಅಂದ್ರೆ ಏನಿದು? ಎಲ್ಲಿಂದ ಬಂತಿದು? ಇದು ಮಲೇಷ್ಯಾ. ಮಹಾಗನಿ ಅನ್ನುವಂಥದ್ದು ಎಲ್ಲಾ ದೇಶಗಳು ಇದು ಬ್ರೀಡ್ ಇದೆ. ಆದ್ರೆ ವಿಶ್ವಸಂಸ್ಥೆ ಇದನ್ನ ಸ್ವಿಟೇನಿಯಾ ಮೈಕ್ರೋಫಿಲೋ ಜಾತಿಗೆ ಸೇರಿದ್ದು ಆಫ್ರಿಕಾದ ಒಂದು ತಳಿಯನ್ನ ಭಾರತದಲ್ಲಿ ಪರಿಚಯ ಮಾಡಿದ್ರು. ಅದು ವೆಸ್ಟ್ ಬೆಂಗಾಲ್ ಬಂದು ಮತ್ತೆ ಆಂಧ್ರದ ಮೂಲಕ ನಮ್ಮ ಕರ್ನಾಟಕಕ್ಕೆ ಬರ್ತದೆ. ಅಲ್ಲಿ ಪ್ಲಾಂಟೇಶನ್, ಇಲ್ಲಿ ಕೂಡ ಒಂದು 10,000 ಗಿಡಗಳನ್ನ ಇಲ್ಲಿ ನಾವು ಪ್ಲಾಂಟೇಶನ್ ಮಾಡಿಸಿದ್ವಿ. ಹಡಗುಗಳನ್ನ ಕಟ್ಟಲಿಕ್ಕೆ ಬಳಕೆ ಮಾಡ್ತಾರೆ. ಯಾಕಂದ್ರೆ ಇದು ಸಮುದ್ರದ ಉಪ್ಪು ನೀರಿನಲ್ಲಿ ಯಾವುದೇ ಸಮಸ್ಯೆ ಆಗದ ಹಾಗೆ ಸುಮಾರು 50 ವರ್ಷಗಳ ಕಾಲ ಅದು ಕಾಯಸಿರ್ತದೆ ಹಡಗು. ಹಾಗೆ
ಮತ್ತು ನೆಲಗಳಲ್ಲಿ ಯಾವುದೇ ಕಾಯಿಲೆಗಳು ಬರಬಾರ್ದು ಅಂದಾಗ ಸಮಸ್ಯೆಗಳಾಗುತ್ತಲ್ಲ, ಹಾಗಾಗಿ ತಂಪಿನಿಂದಾಗಿ ಅದಕ್ಕೋಸ್ಕರ ಫ್ಲೋರಿಂಗಿಗೆ ಈ ವುಡ್ಡಿನ ಬಳಕೆ ಮಾಡ್ತಾರೆ. ಕೊಳೆಯುವುದಿಲ್ಲ. ಈ ಎಲ್ಲ ಕಾರಣಗಳಿಗೆ ಇದಕ್ಕೂ ಹಾಕ್ತಾರೆ, ಗೋಡೆಗಳಿಗೆ ಹಾಕುವಂಥದ್ದಿದೆ. ಸಭಾಂಗಣಗಳೆಲ್ಲ ಮಾಡ್ತಾರಲ್ಲ, ಆ ಗೋಡೆಗಳಲ್ಲಿ ಸೈಡಲ್ಲಿ ಎಲ್ಲ ಅದನ್ನ ಜೋಡಿಸ್ಬಿಟ್ಟು ಭಾರಿ ನೋಡಕ್ಕೆ ಅಂದವಾಗಿ ಕಾಣುತ್ತೆ, ತುಂಬಾ ರೆಡಿಶ್ ಆಗಿರ್ತದೆ. ಫಿನಿಶ್ ಆದ್ಮೇಲೆ ಅದ್ಭುತವಾಗಿ ಕಲರ್ ಇರ್ತದೆ. ಅಷ್ಟೇ ಬೆಳೆದಿದ್ದಾರಂತೀರಾ? ಹೆಚ್ಚು ಕಡಿಮೆ ಇಲ್ಲ, ಸಾಕಷ್ಟು ಜನ ಬೆಳೆದಿದ್ದಾರೆ, ಸಾಕಷ್ಟು ಜನ ಮಾಡಿದ್ದಾರೆ. ನಮಗೆ ಗೊತ್ತಿರೋ ಈಗ ಒಂದು 5 years ಬ್ಯಾಕ್ ಅಷ್ಟೇ, 2019-20 ಶುರು ಆಗಿದೆ. ಇತ್ತೇನೋ ಗೊತ್ತಿಲ್ಲ, ಬಟ್ ನಮ್ಮ ಗಮನಕ್ಕೆ ಬಂದಿದ್ದು ಆವಾಗ. ಮಹಾಗನಿ ಸ್ವಿಟೇನಿಯಾ ಮೈಕ್ರೋಫಿಲೋ ಜಾತಿ ಸರ್. ತುಂಬಾ ವಿಶೇಷ ಅಂದ ಕೂಡಲೇನೆ ಸರ್, ಈ ಕಾಡು ನಾವೀಗ ಬರ್ತಾ ಇದ್ದೇವಲ್ಲ ಸರ್, ಈಗ ಇದೆಲ್ಲ ಸಿಲ್ವರ್. ಇದೆಲ್ಲ ಸಿಲ್ವರ್ ಮರ. ಸಿಲ್ವರ್ಗೆ ಕಾಳು ಮೆಣಸಿಗೆ ಬೆಳೆಸಿದಿರಲ್ಲ ಸರ್, ಹೇಗಿದೆ? ಕಾಳು ಮೆಣಸು ಬರುತ್ತಿದ್ರಲ್ಲಿ ಚೆನ್ನಾಗಿ. ಈಗ ಇಲ್ಲಿ ಕಾಳು ಮೆಣಸು ಅಷ್ಟೇ ಬೆಳೆದಿದ್ದೀರಾ, ಇದ್ರ ಮಧ್ಯೆ ಕಾಫಿನೂ ಅಷ್ಟೇ ಬೆಳೆದಿದ್ದೀರಾ. ಏನ್ ಸರ್ ಕಾಫಿ ಯಾವ್ದಿದು? ರೋಬಸ್ಟನ ಅರೇಬಿಕನ ಸರ್? ರೋಬಸ್ಟ ಕಾಫಿ. ಎಷ್ಟು ಬೆಳಿತೀರಾ ನೀವು? ಸುಮಾರು ಬೆಳೆದಿದೆ, ಒಂದು 150 ಎಕರೆ. ಎಷ್ಟು ಟನ್ ಬರ್ತಂತೀರಾ? ಬರುತ್ತೆ, ಒಂದು 2-3 ಸಾವಿರ ಚೀಲ ಬರುತ್ತೆ. ಒಂದು ಚೀಲಕ್ಕೆ ಎಷ್ಟು ಸರ್? ಒಂದು ಚೀಲಕ್ಕೆ ಈಗೆಲ್ಲ 9,000 ಇದೆ. 9,000 ಇವತ್ತಿನ ರೇಟ್. ಒಂದು 2,000 ಚೀಲ 2,500 ಚೀಲ ಆಗ್ಬೋದು. ಈಗ ಅದೊಂದು 20-25 ಲಕ್ಷದ ಬೆಲೆ. 1-1.5 ಕೋಟಿ ಅದಕ್ಕೆ ಸರ್, ಜಾಸ್ತಿ ಬಂದು. ಅಷ್ಟೇ ವಿಶೇಷ ಕೃಷ್ಣೇಗೌಡ್ರ ತೋಟ ಅಂತ ಹೇಳಿಕೊಳ್ಳೆ ಸರಿ, ಸುಮಾರು 700 ಎಕರೆ ತೋಟದಲ್ಲಿ ವಿಶೇಷವಾದ ಬೆಳೆಗಳನ್ನ ಬೆಳೆದಿದ್ದಾರೆ. ಅದರಲ್ಲಿ ನನ್ನ ಹಿಂದೆ ಕಾಣ್ತಾ ಇದೆ, ಅಂದ್ರೆ ಮಿಶ್ರ ಬೆಳೆಗೆ ವಿಶೇಷವಾಗಿ ಆಸಕ್ತಿ ಕೊಡ್ತಾರೆ ಅವರು. ಅದರಲ್ಲಿ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಅದ್ರ ಮಧ್ಯೆ ಸಿಲ್ವರ್ ಮರದ ಬಗ್ಗೆ ಅಂತೂ ಗೊತ್ತು. ಸರಿ, ಕಾಫಿ ಯಾವುದು ಸರ್ ಇದು? ಇದು ರೋಬಸ್ಟ ಕಾಫಿ. ಇದೆಲ್ಲ ಅರೇಬಿಕಾ ಹಾಕಿದ್ದು, ಅದು ಇಲ್ಲಿಗೆ ಸೆಟ್ ಆಗಲ್ಲ, ಸ್ವಲ್ಪ ಡಿಸೀಸ್ ಜಾಸ್ತಿ ಇದ್ರಿಂದ ರೋಬಸ್ಟ ನಮಗೆ ಒಳ್ಳೆ ಸೆಲೆಕ್ಟ್ ಆಗಿದೆ. ಅದರಿಂದ ಈಗ ಎಲ್ಲ ಕಡೆನೂ ರೋಬಸ್ಟನೇ ಪ್ಲಾಂಟೇಶನ್ ಮಾಡ್ತಾರೆ. ಪೂರ್ತಿ ರೋಬಸ್ಟ ಇದೆ ಸರ್. ಒಂದು ಕಡೆ ಕೆಂಪಾಗಿದೆ, ಒಂದು ಕಡೆ ಇದಾಗಿದೆ ಅಲ್ಲ ಸರ್ ಇದು? ಇದೇನಾಗುತ್ತೆ ಅಂದ್ರೆ, ಈ ಮಳೆ ಬಂದಿದ್ದಾಗ 2-3 ಟೈಮ್ ಹೂವು ಬಿಡುತ್ತೆ. ಇದು ಒಂದು ಟೈಮೇ ಆಗಲ್ಲ, ಒಂದು 2-3 ಟೈಮ್ ಹೂವು ಬಿಡುತ್ತೆ. ಆದ್ರಿಂದ ಹಣ್ಣಾಗಿದೆ, ಸ್ವಲ್ಪ ಕಾಯಿದೆ. ವರ್ಷಕ್ಕೆ ಎಷ್ಟು ಬೆಳೆ ಸರ್ ಇದು? ವರ್ಷಕ್ಕೆ ಒಂದೇ ಬೆಳೆ. ಒಂದೇ. ಎಷ್ಟು ಕೆಜಿ ಬರುತ್ತೆ ಸರ್? ನಮಗೆ ಒಂದು 1,500, 2,000, 2,500ವರೆಗೂ ಹೋಗುತ್ತೆ. ಒಳ್ಳೆ ಫಸಲು ಇದಾಗಿದೆ. 1,500-2,000 ಕಾಫಿ ಬರುತ್ತೆ. ಆ ಥರದ್ದು ಒಂದು 1,000-2,000 ಚೀಲ ಆಗುತ್ತೆ, 2,500 ಚೀಲ ಆಗುತ್ತೆ. ಅದಕ್ಕೆ ನಮ್ಗೊಂದು ಚೀಲಕ್ಕೆ ಅಂತಂದ್ರೆ ಒಂದು 2 ಕೋಟಿ ರೂಪಾಯಿ ಇದು ಕಾಫಿ. 2 ಕೋಟಿ ರೂಪಾಯಿ. ಒಂದು 80-2 ಕೋಟಿ